ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನಾನು ಮಧುಬಾಲ ಬ್ಲೌಸ್ನ ಯಾವ ರೀತಿ ನಾವು ಡ್ರಾಫ್ಟಿಂಗ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಮಧುಬಾಲ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಮಾಡ್ತಾ ಇರೋ ಸ್ಟಿಚಿಂಗ್ ವಿಡಿಯೋಸು ನಿಮಗೆ ಅರ್ಥ ಆಗ್ತಿದೆ ಅಂದರೆ ಪ್ಲೀಸ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಈ ಬ್ಲೌಸ್ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ದಾರೆ, ಮಧುಬಾಲ ಬ್ಲೌಸ್ದು ಡ್ರಾಫ್ಟಿಂಗ್ ತೋರಿಸ್ಕೊಡಿ ಮತ್ತು ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿ ಅಂತ. ಹಾಗೆ ಮಧುಬಾಲ ಬ್ಲೌಸ್ಗೆ ಫ್ರಂಟಲ್ಲಿ ನಾವು ಯಾವ ರೀತಿ ಕಪ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ. ಹಾಗೆ ಈ ಬ್ಲೌಸ್ ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೋಡಿ, ಫ್ರಂಟ್ ಈ ರೀತಿ ಸಿಂಪಲ್ಲಾಗಿ ನಾನೊಂದು ಲೇಸ್ ಅನ್ನೋದು ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದ್ದೀನಿ. ನೀವು ಬೇಕಾದರೆ ಲೇಸ್ ಬದಲು ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ವರ್ಕ್ ಹಾಕ್ಸ್ಕೊಳ್ತೀನಿ ಅಂದರೆ ಬ್ಲೌಸೆಲ್ಲ ಸ್ಟಿಚ್ ಮಾಡಿದ ನಂತರ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ನೀವು ವರ್ಕ್ ಕೂಡ ಹಾಕ್ಸ್ಕೋಬೋದು. ನಿಮ್ಮ ಚಾಯ್ಸಸ್, ಅದು ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಹಾಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಯಾರಾದರೂ ಈ ಬ್ಲೌಸ್ದು ಕಟಿಂಗ್ ವಿಡಿಯೋನ ನೋಡಿಲ್ಲ ಅಂದರೆ ಒಂದು ಸಲ ಕಟಿಂಗ್ ವಿಡಿಯೋನ ನೋಡಿಕೊಂಡು ಆನಂತರ ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿ. ಫಸ್ಟ್ ನಾನಿಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿರೋದು. ಸೊ ಈಗ ಅದರ ಮೇಲೇ ನಾನು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಇನ್ನೊಂದು ಸೈಡ್ ನಾವು ಈ ರೀತಿ ಫೋಲ್ಡ್ ಮಾಡಿ ಟ್ಯಾಪ್ ಮಾಡಿದಾಗ ಆ ಪ್ರಿಂಟ್ ಅನ್ನೋದು ನಮಗೆ ಕಾಣಿಸುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಅನ್ನೋದು ಈ ರೀತಿ ಟ್ಯಾಪ್ ಮಾಡಿದಾಗ ನಿಮ್ಗೆ ಈ ಸೈಡು ಕೂಡ ನೆಕ್ ಶೇಪ್ ಅನ್ನೋದು ನೀಟಾಗಿ ನೋಡಿ ಕಾಣಿಸ್ತಿದೆಯಲ್ವ. ಈ ರೀತಿ ನೆಕ್ ಶೇಪ್ ಅನ್ನೋದು ಟ್ರೇಸ್ ಔಟ್ ಆಗುತ್ತೆ. ನನಗೇನೀಗ ಲೈನ್ ಕಾಣಿಸ್ತಿದೆಯಲ್ಲ, ಆ ಲೈನ್ ಮೇಲೇ ಈಗ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಮತ್ತು ಶೇಪ್ ಅನ್ನೋದು ಕೂಡ ಎಲ್ಲೂ ಕೂಡ ಹಾಳಾಗೋದಿಲ್ಲ. ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಇಟ್ಕೊಂಡಿದ್ದೀನಿ. ಲೈನಿಂಗ್ ಅನ್ನೋದು 1/4 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನಾವೇನು ಶೇಪ್ ಡ್ರಾ ಮಾಡ್ಕೊಂಡಿದ್ದೀವಲ್ಲ ಆ ಶೇಪ್ ಪ್ರಕಾರ ನಾವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕು. ನೀವು ಬಿಗಿನರ್ಸ್ ಯಾರಾದರೂ ಮಧುಬಾಲ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ರೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮಿಡ್ಲಲ್ಲಿರೋಂಥ ಪಾರ್ಟನ್ನು ಕಟ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಟಿಚಿಂಗ್ ಮಾಡಿದ ನಂತರ ನೀವು ಕಟ್ ಮಾಡಿ, ಇಲ್ಲಾಂದರೆ ನಿಮಗೆ ನೆಕ್ ಬಿಡ್ತು ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನೀವು ಬೇಕಾದರೆ ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೋಬೋದು. ಇನ್ನೂ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಾನೇನಿಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾಯಿಲ್ಲ, ಹಾಗೆ ಇನ್ನೌಟ್ ಮೆಥಡಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ಸ್ಟಿಚ್ ಹಾಕಿದ್ದೀವೋ ಅದ್ರ ಸುತ್ತ 1/4 ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, 1/4 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ ನಂತರ ಅಲ್ಲಲ್ಲಿ ಈ ರೀತಿ ನೆಕ್ ಸುತ್ತೂರ ನಾವು ನಾಚಸ್ ಅನ್ನೋದು ಇಟ್ಕೋಬೇಕು. ಈ ರೀತಿ ನಾಚಸನ್ನು ಇಟ್ಕೊಳ್ಳುವಾಗ ನಾವು ಹಾಕಿರೋ ಸ್ಟಿಚ್ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಆ ರೀತಿ ನೀವು ಈ ರೀತಿ ಕ್ರಾಸಾಗಿ ನಾಚಸ್ ಅನ್ನೋದು ಇಟ್ಕೊಳ್ಳಿ. ಆ ರೌಂಡ್ ಶೇಪ್ ಇರೋ ಹತ್ರ ಎಲ್ಲವೂ ಕೂಡ ನೀಟಾಗಿ ನೀವು ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ಆಗಲೇ ನಿಮಗೆ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಲೈನಿಂಗನ್ನು ಈ ರೀತಿ ಸೈಡ್ಗೆ ತಿರುಗಿಸ್ಕೊಂಡು ಲೈನಿಂಗ್ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟಿಚ್ ಹಾಕೋದ್ರಿಂದ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗುತ್ತೆ. ನಾವೇನು 1/4 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಕಟ್ ಮಾಡಿದ್ದೀವಲ್ಲ ಆ ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಬರೋ ಥರ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೀವೇನಾದರೂ ಇಲ್ಲಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ತೀರಿ ಅಂದರೆ ಇನ್ವಿಸಿಬಲ್ ಮೆಥಡಲ್ಲಿ ಥ್ರೆಡ್ ಪೈಪಿಂಗನ್ನು ಕೂಡ ಇಲ್ಲಿ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಲೇಸ್ ಸ್ಟಿಚ್ ಮಾಡೋದ್ರಿಂದ ಇನ್ಔಟ್ ಮೆಥಡಲ್ಲಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಸುತ್ತೂರ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಲೈನಿಂಗು ನಮಗೆ ಔಟ್ಸೈಡ್ಗೆ ಕಾಣಿಸೋದಿಲ್ಲ. ನೋಡಿ, ಲೈನಿಂಗನ್ನು ನೀಟಾಗಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನೆಕ್ ಸುತ್ತೂರ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ ನಂತರ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಜಾಯಿನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲವೂ ಕೂಡ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಸುತ್ತಲೂ ಲೈನಿಂಗಿಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ಈಗ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸೆಸ್ ಕಟ್ ಪಾರ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಾನು ಫ್ರಂಟ್ ಪಾರ್ಟಲ್ಲಿ ವಿತ್ ಕಪ್ಸ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಲೈನಿಂಗ್ ಅನ್ನೋದು ಡಬಲ್ ಲೇಯರ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ. ನೀವು ವಿತೌಟ್ ಕಪ್ಸ್ ಸ್ಟಿಚ್ ಮಾಡಿದ್ದೀರ ಅಂದರೆ ಸಿಂಗಲ್ ಲೇಯರ್ ಲೈನಿಂಗ್ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನನಗೊಂದು ಲೈನಿಂಗ್ ಅನ್ನೋದು ಮಿಡ್ಲಲ್ಲಿ ನಮಗೆ ಫೋಲ್ಡಿಂಗ್ ಸೈಡ್ ಸಿಗದೇ ಇರೋದ್ರಿಂದ ಜಾಯಿಂಟ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಜಾಯಿನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಮೈನ್ ಫ್ಯಾಬ್ರಿಕ್ ಎಲ್ಲವನ್ನು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು.
ನೋಡಿ ನೀಟಾಗಿ ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೈಡ್ ಪ್ರಿನ್ಸಸ್ ಕಟ್ ಪ್ಯಾನಲ್ಸನ್ನು ಕೂಡ ಅದೇ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಎರಡೂ ಪ್ಯಾನಲ್ಸು ನಮಗೆ ಏನು ಅಪೆಕ್ಸ್ ಪಾಯಿಂಟ್ ಇದೆಯಲ್ವಾ, ನಾವೇನು ನಾಚ್ ಪಾಯಿಂಟ್ ಇಟ್ಕೊಂಡಿದ್ದೀವಿ ಅದು ಒಂದಕ್ಕೊಂದು ಆಪೋಸಿಟ್ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು. ನೀಟಾಗಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾರ್ಟ್ಸ್ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಒಂದೇ ಸಲ ಬರೋ ಥರ ನಾವು ಅಂದರೆ ಒಂದು ಸೈಡೇ ಎರಡು ಪಾರ್ಟ್ಸು ಬರೋ ಥರ ನಾವು ಅಟ್ಯಾಚ್ ಮಾಡ್ಕೊಳ್ಬಿಡ್ತೀವಿ. ಸೊ ಅದಕ್ಕೆ ಮೊದಲೇ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋ ಮಾರ್ಜಿನ್ ಎಲ್ಲವೂ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ನಾವು ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ನೀವು ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಪಾಯಿಂಟ್ಗಳು ಅನ್ನೋದು ಇಟ್ಕೋಬೇಕು. ಯಾಕಂದರೆ ಬಸ್ಟ್ ಪಾಯಿಂಟ್ ಅನ್ನೋದು ಮಿಸ್ ಮ್ಯಾಚ್ ಆಗಬಾರ್ದು. ಸ್ಟಿಚಿಂಗ್ ಅನ್ನೋದು ಬಸ್ಟ್ ಪಾಯಿಂಟ್ ಹತ್ರದಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ ಬಸ್ಟ್ ಪಾಯಿಂಟ್ ಹತ್ರದಿಂದ ಸ್ಟಾರ್ಟ್ ಮಾಡಿ ನಾವು ಈ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ಅನ್ನೋದು ನಾವು ಅಟ್ಯಾಚ್ ಮಾಡ್ಕೋಬೇಕು. ಇದು ಮಧುಬಾಲ ಸ್ಟೈಲ್ ಬ್ಲೌಸ್ ಆಗಿರೋದ್ರಿಂದ ಬಸ್ಟ್ ಪಾಯಿಂಟ್ ಮಿಸ್ ಮ್ಯಾಚ್ ಆಗಿದೆ ಅಂದರೆ ನಮಗೆ ಫ್ರಂಟಲ್ಲಿ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡುವಾಗ ಬಸ್ಟ್ ಪಾಯಿಂಟ್ ಹತ್ರದಿಂದನೇ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ರೀತಿ ನಮಗೆ ಶೇಪ್ ಅನ್ನೋದು ಬರಬೇಕು. ಎರಡೂ ಸೈಡು ಕೂಡ ಅಷ್ಟೇ ಬಸ್ಟ್ ಪಾಯಿಂಟಿಂದನೇ ಸ್ಟಾರ್ಟ್ ಮಾಡಿ ನಾನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಮೆಥಡಲ್ಲೇ ನಾವು ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇದೇ ರೀತಿಯೇ ನಾವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ ನಮಗೆ ಈ ರೀತಿ ಬಂತು. ಅಲ್ಲಲ್ಲಿ ಸೆಂಟ್ರಲ್ಲಿ ನಾವು ಈ ರೀತಿ ಒಂದು 2-3 ನಾಚಸ್ ಅನ್ನೋದು ಇಟ್ಕೊಳ್ಳಿ. ಮೇಲ್ಗಡೆಗೆ ನಿಮಗೆ ಏನು ಉಬ್ಬದಂಗೆ ಕಾಣಿಸ್ತಿದೆಯಲ್ವ ಅದು ನೀಟಾಗಿ ಫೋಲ್ಡ್ ಆಗುತ್ತೆ. ಇಲ್ಲಾಂದರೆ ನೈಲಿಂದ ಈ ರೀತಿ ನೀವು ಒಂದು 2-3 ಸಲ ಈ ರೀತಿ ನೈಲಿಂದ ರಬ್ ಮಾಡಿಕೊಂಡ್ರೂ ಕೂಡ ನಿಮಗೆ ಆ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಇಲ್ಲ ಒಂದು ಸಲ ಐರನ್ ಮಾಡ್ಕೊಂಬಿಟ್ರು ಇನ್ನೂ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ನಾವೇನಿಲ್ಲಿ ಕಪ್ಸನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಸ್ಟಿಚ್ ಮಾಡಬೇಕು. ಸೊ ನೋಡಿ ಎಕ್ಸ್ಟ್ರಾ ಲೈನಿಂಗು ಕೂಡ ಸೇಮು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಬಸ್ಟ್ ಪಾಯಿಂಟ್ ಹತ್ರದಿಂದಲೇ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಿಂಗಲ್ ಲೇಯರ್ ಲೈನಿಂಗ್ ಯೂಸ್ ಮಾಡ್ತೀವಿ ವಿತೌಟ್ ಕಪ್ಸ್ ಸ್ಟಿಚ್ ಮಾಡ್ತೀನಿ ಅಂದರೆ ನಾರ್ಮಲಾಗಿ ಮೈನ್ ಫ್ಯಾಬ್ರಿಕ್ಗೆ ಸಪ್ರೇಟಾಗಿ ಇದೇ ರೀತಿನ ಅಟ್ಯಾಚ್ ಮಾಡ್ಕೋಬೇಕು ಮತ್ತು ಲೈನಿಂಗ್ಗೆ ಸಪ್ರೇಟಾಗಿ ಇದೇ ರೀತಿ ಅಟ್ಯಾಚ್ ಮಾಡ್ಕೊಂಡಾಗ ನಿಮಗೆ ಮಾರ್ಜಿನ್ ಅನ್ನೋದು ಔಟ್ಸೈಡ್ಗೆ ಕಾಣಿಸ್ತೀರ ನೀವು ಫಿನಿಶಿಂಗ್ ಅನ್ನೋದು ತೊಗೋಬೋದು. ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡೂ ಪಾರ್ಟ್ಸ್ನೂ ಕೂಡ ಸಪ್ರೇಟಾಗಿ ನೀವು ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ವಿತೌಟ್ ಕಪ್ಸ್ ನೀವೇನಾದರೂ ಸ್ಟಿಚ್ ಮಾಡ್ತೀನಿ ಅಂತಂದರೆ. ವಿತ್ ಕಪ್ಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಕಂಪಲ್ಸರಿ ನೀವು ಡಬಲ್ ಲೈನಿಂಗ್ ಅನ್ನೋದು ಯೂಸ್ ಮಾಡ್ಕೋಬೇಕು. ಅದೇ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ. ಈಗ ಮೇಲ್ಗಡೆ ಫಸ್ಟ್ ನೆಕ್ ಅನ್ನೋದು ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ಕು ನೋಡಿ ರೈಟ್ ಸೈಡ್ ಮೇಲೆ ನಾವೇನು ಜಾಯಿನ್ ಮಾಡಿದ್ದೀವಲ್ಲ ಆ ಮಾರ್ಜಿನ್ ಮೇಲ್ಗಡೆ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಫಸ್ಟು ನೆಕ್ ಹತ್ರ ಇನ್ನೌಟ್ ಮಾಡ್ಕೊತಾ ಇದ್ದೀನಿ. ನಾವೇನು ಮಾರ್ಜಿನ್ ತೊಗೊಂಡಿರ್ತೀವಲ್ಲ 1/4 ಇಂಚ್ ಎಕ್ಸ್ಟ್ರಾ ಸೇಮ್ 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಸೆಂಟ್ರಲ್ಲಿ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡು ನೀಟಾಗಿ ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೈನಿಂಗ್ನ ಟರ್ನ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನಾನಿಲ್ಲಿ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ಈ ಸ್ಟಿಚ್ ನಮಗೆ ಔಟ್ಸೈಡ್ಗೆ ಕಾಣಿಸೋದಿಲ್ಲ ಅಂತ ಈ ಟಾಪ್ ಸ್ಟಿಚ್ ಅನ್ನೋದು ಹಾಕ್ತಾ ಇದ್ದೀನಿ. ನೀವೇನಾದರೂ ಏನೂ ಲೇಸು ಅಟ್ಯಾಚ್ ಮಾಡಲ್ಲ ಹಾಗೆ ನೋಟ್ ಮಾಡ್ತಿದ್ದೀನಿ ಅಂದಾಗ ನೀವು ಈ ಸ್ಟಿಚ್ ಆದಷ್ಟು ಅವಾಯ್ಡ್ ಮಾಡಿ. ನೋಡಿ ಈ ರೀತಿ ರೆಡಿ ಆಯಿತು. ಈಗ ನಾವು ಕಪ್ಸ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗುತ್ತೆ. ಕಪ್ಸ್ ರಾಂಗ್ ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡ್ವಿ. ಈಗ ಎಕ್ಸ್ಟ್ರಾ ಏನು ಲೈನಿಂಗ್ ತೊಗೊಂಡಿದ್ದೀವೋ ಆ ಲೈನಿಂಗಲ್ಲಿ ನಾವು ಆಲ್ರೆಡಿ ಬಸ್ಟ್ ಪಾಯಿಂಟ್ ಅನ್ನೋದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದ್ದೀವಿ.
ಕಪ್ಸ್ಗೆ ರಾಂಗ್ ಸೈಡಲ್ಲಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲ್ಗಡೆ ಲೈನಿಂಗ್ ಲೇಯರ್ ಬಸ್ಟ್ ಪಾಯಿಂಟ್ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ರಫ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ರೀತಿ ಒಂದು 1/4 ಇಂಚ್ ಮಾರ್ಜಿನ್ಗೆ ರಫ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೀವು ಕಪ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೇಮ್ ಇನ್ನೊಂದು ಸೈಡು ಕೂಡ ಅಷ್ಟೇ, ಬಸ್ಟ್ ಪಾಯಿಂಟ್ ಲೈನಿಂಗಲ್ಲಿ ನಾವೇನು ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದು ಮತ್ತು ಕಪ್ಸಲ್ಲಿ ಮಿಡ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದು ಅವೆರಡು ಮ್ಯಾಚ್ ಆಗೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಕಪ್ಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಕಪ್ಸ್ ಅನ್ನೋದು ನೀವು ಅಟ್ಯಾಚ್ ಮಾಡ್ಕೋಬೇಕು. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೋಡಿ, ಈ ರೀತಿ ನಮಗೆ ಶೇಪ್ ಅನ್ನೋದು ಬರುತ್ತೆ. ಈಗ ಸುತ್ತಲೂ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನಾವೇನು ಎಕ್ಸ್ಟ್ರಾ ಲೈನಿಂಗ್ ಇನ್ನೊಂದು ಜಾಯಿನ್ ಮಾಡಿದ್ದೀವೋ ಆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಕೂಡ ಸೈಡ್ಸಲ್ಲಿ ಜಾಯಿನ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ನೀವು ಮಧುಬಾಲ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಇದರ ಕಟಿಂಗ್ ವಿಡಿಯೋನ ನೋಡಿಕೊಂಡು ನೀವು ಮಧುಬಾಲ ಬ್ಲೌಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಸುತ್ತಲೂ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಗೆ ಎಕ್ಸ್ಟ್ರಾ ಎಲ್ಲೆಲ್ಲಿ ಈ ರೀತಿ ದಾರಗಳಿದೆಯೋ ಅವೆಲ್ಲವೂ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಮೇಲ್ಗಡೆ ನೆಕ್ ಹತ್ರ ನಾನೊಂದು ಸಿಂಪಲ್ಲಾಗಿ ಲೇಸ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಲೇಸ್ ಇಷ್ಟ ಇಲ್ಲ ಅನ್ನೋರು ನೀವು ಥ್ರೆಡ್ ಪೈಪಿಂಗ್ ಕೂಡ ಕೊಟ್ಕೋಬೋದು. ಕಸ್ಟಮರು ನನಗೆ ಲೇಸನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಲೇಸ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ಲೇಸ್ಗೆ ಮಿಡ್ಲಲ್ಲಿ ನಮಗೆ ಇಲ್ಲಿ ಸ್ಟೋನ್ಸಲ್ಲಿ ಚೈನ್ ಲಿಂಕ್ ಅನ್ನೋದು ಬಂದಿದೆ, ಅದಕ್ಕೋಸ್ಕರ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅಂದರೆ ಫಾಸ್ಟಾಗಿ ಸ್ಟಿಚ್ ಮಾಡಿದ್ರೆ ಇಲ್ಲಿ ಸೂಜಿ ಮುರಿದೋಗುತ್ತಂತ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಲೇಸನ್ನು ಅಟ್ಯಾಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಲೇಸನ್ನು ಜಾಸ್ತಿ ಟೈಟಾಗಿ ಎಳೆದು ನಾವು ಅಟ್ಯಾಚ್ ಮಾಡೋಕ್ಕೆ ಹೋಗಬಾರ್ದು. ಆ ರೀತಿ ಎಳೆದು ಅಟ್ಯಾಚ್ ಮಾಡಿದಾಗ ನಮಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ರಿಂಕಲ್ಸ್ ಬಂದುಬಿಡುತ್ತೆ. ಆದಷ್ಟು ಲೇಸ್ನ ಸ್ಮೂತಾಗಿ ಹೋಲ್ಡ್ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೇಕು. ಈ ಸೈಡ್ ಎಡ್ಜಲ್ಲಿ ಕೂಡ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡ್ವಿ. ಈಗ ಬೆಲ್ಟಿಗೆ ನಾವು ಈ ಪಾರ್ಟ್ ಅನ್ನೋದು ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ನಮಗೆ ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಮಿಡ್ಲ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಸುತ್ತಲೂ 3/4 ಇಂಚ್ ಅನ್ನೋದು ತೊಗೊಂಡಿದ್ದೀನಿ. ಆ 3/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ 3/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಡ್ರಾ ಮಾಡ್ಕೋಬೇಕು. ಅಟ್ಯಾಚ್ ಮಾಡುವಾಗ ನೀವು ಮಾರ್ಜಿನ್ ಏನು ತೊಗೊಂಡಿರ್ತೀರೋ ಅಷ್ಟು ಮಾರ್ಜಿನನ್ನು ಬಿಟ್ಟೆ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಫ್ರಂಟಲ್ಲಿ ಲೂಸ್ ಬಂದುಬಿಡುತ್ತೆ. ನೀವೇನಾದರೂ ಕಡಿಮೆ ಮಾರ್ಜಿನ್ ಅಂದರೆ 3/4 ಇಂಚ್ ಮಾರ್ಜಿನ್ ಕೊಟ್ಬಿಟ್ಟು 1/2 ಇಂಚ್ ಮಾರ್ಜಿನ್ಗೆ ಏನಾದರೂ ಸ್ಟಿಚ್ ಮಾಡಿದ್ದೀರಂದರೆ ನಿಮಗೆ ಫ್ರಂಟಲ್ಲಿ ಕಪ್ ಶೇಪ್ ಅನ್ನೋದು ತುಂಬ ಲೂಸ್ ಬಂದುಬಿಡುತ್ತೆ. ನೀವೇನು ಮಾರ್ಜಿನ್ ತೊಗೊಂಡಿರ್ತೀರೋ ಆ ಮಾರ್ಜಿನ್ ಕರೆಕ್ಟಾಗಿ ನೀವು ಈ ಮಧುಬಾಲ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಫ್ರಂಟಲ್ಲಿ ಎರಡೂ ಸೈಡು 3/4 ಇಂಚ್ ಮಾರ್ಜಿನ್ ಏನು ಕೊಟ್ಟಿದ್ದೀನೋ ಆ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಲ್ಟಲ್ಲೂ ಕೂಡ ಈ ರೀತಿ ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಹತ್ರ ಒಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಕಂಪಲ್ಸರಿ ನಾವು ಇದು ಸೆಂಟರಿಂದ ಅಟ್ಯಾಚ್ ಮಾಡ್ಕೊತಾ ಬರಬೇಕು, ಸೈಡಿಂದ ನಾವು ಅಟ್ಯಾಚ್ ಮಾಡೋಂಗಿಲ್ಲ. ಆಗಲೇ ನಾವು ಅದನ್ನು ಫೋಲ್ಡ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಫೋಲ್ಡ್ ಮಾಡ್ಕೊಂಡು ಏನು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಎರಡೂ ಮಿಡ್ ಪಾಯಿಂಟ್ಸ್ ಹತ್ರದಿಂದ ಈ ರೀತಿ ನಾವೇನು 3/4 ಇಂಚಿಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡಿದ್ದೀವೋ ಆ 3/4 ಇಂಚ್ ಲೈನ್ ಮೇಲೆ ನೀಟಾಗಿ ಪ್ಲೇಸ್ ಮಾಡ್ಕೊತಾ ಬೆಲ್ಟ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಸೇಮ್ ಮಿಡ್ಲಿಂದನೇ ನಾವು ಆ ಸೆಂಟರಿಂದನೇ ಈ ಕಡೆ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ ಮಾಡುವಾಗ ಈಸಿ ಅನಿಸುತ್ತೆ. ಮೊದಲೇ ನೀವೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀರ ಅಂದರೆ ನೀವೇನು ಮಾರ್ಕ್ ಮಾಡಿದ್ರೋ ಆ ಲೈನ್ ಮೇಲೆ ನೀಟಾಗಿ ಪ್ಲೇಸ್ ಮಾಡ್ಕೊತ ಸ್ಟಿಚ್ ಅನ್ನೋದು ಮಾಡ್ಕೊತ ಹೋಗ್ಬೋದು. ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಮೇಲೆ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಬೆಲ್ಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಹತ್ರ ಬಂದಾಗ ಕಂಪಲ್ಸರಿ ರಫ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಹಾಗೆ ಡಬಲ್ ಸ್ಟಿಚ್ ಅನ್ನೋದು ಕಂಪಲ್ಸರಿ ಹಾಕ್ಕೋಬೇಕು. ನೋಡಿ ನಮಗೆ ಈ ರೀತಿ ಫ್ರಂಟಲ್ಲಿ ಮಧುಬಾಲ ಶೇಪ್ ಅನ್ನೋದು ರೆಡಿ ಆಯಿತು. ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಈಗ ಇದಕ್ಕೂ ಕೂಡ ನೀವು ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನಾನು ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ನೆಕ್ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೀಟಾಗಿ ಬೆಲ್ಟಿಗೆ ನಾನು ಈ ರೀತಿ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಲೇಸನ್ನು ಅಟ್ಯಾಚ್ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೀವು ಬೇಕಾದರೆ ಫ್ರಂಟಲ್ಲಿ ಏನು ನಾವು ಪ್ರಿನ್ಸಸ್ ಕಟ್ ಮೆಥಡಲ್ಲಿ ಜಾಯಿನ್ ಮಾಡಿದ್ದೀವೋ ಅದಕ್ಕೆ ನೀವು ಸಪ್ರೇಟಾಗಿ ಬೇರೆ ಕ್ಲಾತನ್ನು ಕೂಡ ಯೂಸ್ ಮಾಡ್ಕೋಬೋದು. ಡಬಲ್ ಕ್ಲಾತನ್ನು ಯೂಸ್ ಮಾಡಿ ಕೂಡ ಮಧುಬಾಲ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಈ ರೀತಿ ನಾವು ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಲೇಸ್ಗೆ ಸೆಂಟರಲ್ಲಿ ನಮಗೆ ಸ್ಟೋನ್ ಚೈನ್ ಕೊಟ್ಟಿರೋದ್ರಿಂದ ಲೇಸ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಅಟ್ಯಾಚ್ ಮಾಡಬೇಕು. ನೋಡಿ ಫೈನಲ್ ಆಗಿ ನಾವು ಲೇಸ್ ಅಟ್ಯಾಚ್ ಮಾಡಿದ ನಂತರ ನಮಗೆ ಶೇಪ್ ಅನ್ನೋದು ಈ ರೀತಿ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡ್ ಏನಿದೆಯೋ ಅದನ್ನು ನೀಟಾಗಿ ಓವರ್ಲಾಕ್ ಮಾಡು. ನಾವೇನು 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅದಕ್ಕೆ ನೀಟಾಗಿ ಈ ರೀತಿ ಓವರ್ಲಾಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ಇದಿಷ್ಟು ರೆಡಿ ಮಾಡ್ಕೊಂಡಿದ ನಂತರ ಈಗ ನಾವು ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕು. ಲೇಸ್ ಸ್ಟಿಚ್ ಮಾಡಿದ ನಂತರ ನಮಗೆ ಲುಕ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಸ್ಟಿಚ್ ಮಾಡ್ತಾ ಇರೋದನ್ನ ಡಿಸೈನ್ ನೆಕ್ ಬರ್ತಾ ಇರೋದನ್ನು ನಾನು ಕ್ಯಾನ್ವಾಸ್ ಅನ್ನೋದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಮಾರ್ಕಿಂಗ್ಸ್ನ ಕ್ಯಾನ್ವಾಸ್ ಮೇಲೆ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಪಾಯಿಂಟು ಮತ್ತು ನಾವೇನು 2.5 ಇಂಚಸ್ಸು ಬೋಟ್ ನೆಕ್ಗೆ ಡ್ರಾ ಮಾಡ್ಕೊಂಡಿದ್ದೀವಿ ಅದು ನಾನು ಏನು ಎಕ್ಸಾಕ್ಟಾಗಿ ಲೈನಿಂಗ್ ಮೇಲೆ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದೆಲ್ಲವೂ ಕೂಡ ಲೈನಿಂಗ್ ಮೇಲೆ ಕ್ಯಾನ್ವಾಸ್ ಮೇಲೆ ಕೂಡ ಮಾರ್ಕ್ ಮಾಡಿಕೊಂಡು ಈಗ ಲೈನಿಂಗನ್ನು ಸಪ್ರೇಟಾಗಿ ಸೈಡ್ಗೆ ತೆಗೆದು ನೀಟಾಗಿ ನಾವು ನಮ್ಗೆ ಯಾವ ಶೇಪ್ ನೆಕ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನಾವು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ನೀಟಾಗಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಬೋಟ್ ಶೇಪ್ ಅನ್ನೋದು ಕೊಟ್ಟಿದ್ದೀನಿ. 1/4 ಇಂಚು ಉಕ್ಸ್ಪಟ್ಟಿ ಮತ್ತು ಐಪಟ್ಟಿಗೆ ಮಾರ್ಜಿನ್ನು. ಕಸ್ಟಮರು ಏನು ರೆಫರೆನ್ಸ್ ಪಿಕ್ ಸೆಂಡ್ ಮಾಡಿದ್ದೀರೋ ಆ ರೆಫರೆನ್ಸ್ ಪಿಕ್ಕಲ್ಲಿ ಏನಿದೆಯೋ ಹಾಗೆ ನಾನು ಡಿಸೈನ್ ಅನ್ನೋದು ಡ್ರಾಫ್ಟ್ ಮಾಡ್ತಾಯಿದ್ದೀನಿ. ಆ ಲೈನಿಂದ ಕಟ್ ವರ್ಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳೋದಕ್ಕೆ 1/2 ಇಂಚು ಹೊರಗಡೆಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ನಾವೇನು ಈ ಲೈನ್ ಡ್ರಾ ಮಾಡಿದ್ವೋ ಅದರೊಳಗಡೆ 2.5 ಇಂಚು ಇರೋ ಥರ ಕಟ್ ವರ್ಕ್ ಶೇಪ್ಸ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕಟ್ ವರ್ಕ್ ಶೇಪ್ಸು ಒಂದೇ ವಿಡ್ತಲ್ಲಿ ಇರಬೇಕು ಅಂತ 2.5 ಇಂಚಿಗೆ ಒಂದೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿರುತ್ತೆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೆಕ್ಕು ಇಲ್ಲಿ ಸ್ವಲ್ಪ ಬ್ರಾಡಾಗೆ ಬರುತ್ತೆ. ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪ್ ಅನ್ನೋದು ನೀವು ಬ್ಯಾಕ್ ಸೈಡ್ ಡಿಸೈನ್ ಮಾಡ್ಕೋಬೋದು. ಬಟ್ ನೀವು ಬ್ಯಾಕಲ್ಲಿ ಏನಾದರೂ ಡಿಸೈನ್ ಮಾಡ್ತೀವಿ ಅಥವಾ ಪ್ಯಾಟ್ರನ್ ಮೇಕಿಂಗ್ ಮಾಡ್ತೀವಿ ಅಂದರೆ ಕಂಪಲ್ಸರಿ ನೀವು ಕ್ಯಾನ್ವಾಸ್ ಅನ್ನೋದು ಯೂಸ್ ಮಾಡಿಕೊಂಡು ನೆಕ್ ಅನ್ನೋದು ಫಿನಿಶಿಂಗ್ ಕೊಟ್ಕೊಳ್ಳಿ. ನೋಡಿ ಈ ರೀತಿ ಕಟ್ ವರ್ಕ್ಸ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾನ್ವಾಸ್ ಸುತ್ತು 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನೀಟಾಗಿ ನಾವೇನು ಡ್ರಾಫ್ಟಿಂಗ್ ಹಾಕಿದ್ದು ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ವರ್ಕ್ ಶೇಪ್ಸ್ನ ಕಟ್ ಮಾಡ್ಕೊಳ್ಳೋವಾಗ ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ಇರೋ ಥರ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ನೆಕ್ ವಿಡ್ತು ಮತ್ತು ನೆಕ್ ಡೆಪ್ತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕ್ಯಾನ್ವಾಸ್ ಅನ್ನೋದು ತೊಗೋಬೇಕು. ಸ್ವಲ್ಪ ನೆಕ್ ಸುತ್ತೂರ 1 ಇಂಚ್ ಅಥವಾ 1.25 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಇದನ್ನು ನೀಟಾಗಿ ಲೈನಿಂಗಿಗೆ ನಾವು ಐರನ್ ಮಾಡ್ಕೋಬೇಕು. ನಾನಿಲ್ಲಿ ಎಕ್ಸ್ಟ್ರಾ ಲೈನಿಂಗ್ ಏನು ಯೂಸ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ, ಯಾಕಂದರೆ ಮೈನ್ ಫ್ಯಾಬ್ರಿಕ್ ಸ್ವಲ್ಪ ದಪ್ಪ ಇರೋದ್ರಿಂದ ಲೈನಿಂಗಿಗೆ ಡೈರೆಕ್ಟಾಗಿ ನಾನು ಕ್ಯಾನ್ವಾಸ್ ಅನ್ನೋದು ಈ ರೀತಿ ಐರನ್ ಮಾಡಿದ್ದೀನಿ. ಫಸ್ಟು ಲೈನಿಂಗಿಗೆ ಕ್ಯಾನ್ವಾಸ್ ಅನ್ನೋದು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಎಡ್ಜಲ್ಲಿ ನೆಕ್ ಸುತ್ತೂರ ನಾವೇನು 3/4 ಇಂಚ್ ಅಥವಾ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಕ್ಯಾನ್ವಾಸ್ ನೆಕ್ಕು, ಅದರ ಹೆಡ್ಜಲ್ಲಿ ಈ ರೀತಿ ಲೈನಿಂಗ್ಗೆ ಫಸ್ಟು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೆಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ನಾನು ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಮೇಲ್ಗಡೆ ಬೋಟ್ ನೆಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊತ ಬರಬೇಕು. ಈ ರೀತಿ ಕ್ಯಾನ್ವಾಸ್ ನೆಕ್ಕನ್ನು ನಾವು ಸ್ಟಿಚ್ ಮಾಡುವಾಗ ಮಿಷಿನಲ್ಲಿ ಸ್ಟಿಚ್ಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ, ಆಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಎಲ್ಲೆಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೋ ಅಲ್ಲೆಲ್ಲವೂ ಕೂಡ ನೀಟಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಸ್ಟಿಚ್ಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ನೀವೇನಾದರೂ ಸ್ಟಿಚ್ ಮಾಡಿದ್ದೀರಾ ಅಂದರೆ, ಎಸ್ಪೆಷಲಿ ಈ ರೀತಿ ಕಟ್ ವರ್ಕ್ ಶೇಪ್ಸ್ನೆಲ್ಲ ಸ್ಟಿಚ್ ಮಾಡುವಾಗ ಆದಷ್ಟು ಸ್ಟಿಚ್ಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡೇ ಸ್ಟಿಚ್ ಮಾಡಿ. ನಾನೇನು ಕಟ್ ವರ್ಕ್ ಶೇಪನ್ನು ಸ್ಟಿಚ್ ಮಾಡಿದ್ದೀನೋ ಆ ಕಟ್ ವರ್ಕ್ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ 1/4 ಇಂಚಿಗಿಂತ ಕಡಿಮೆ ಮಾರ್ಜಿನ್ ಅನ್ನೋದು ಇಟ್ಕೊಂಡು ನೀಟಾಗಿ ಎಕ್ಸಸ್ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಆ ಕಟ್ ವರ್ಕ್ ಏನು ಎಡ್ಜಸ್ಸಲ್ಲಿ ಏನಿದೆಯೋ ಅಲ್ಲೆಲ್ಲ ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ನಾವು ಹಾಕಿರೋ ಸ್ಟಿಚ್ ಯಾವುದೇ ರೀತಿ ಕಟ್ ಆಗದೆ ಇರೋ ಥರ ನಾಚ್ ಪಾಯಿಂಟ್ಸ್ ಅನ್ನೋದು ಇಟ್ಕೋಬೇಕು. ಈಗ ನೀಟಾಗಿ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಫಿಂಗರ್ಸ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ಸ್ ಅನ್ನೋದು ಇನ್ಔಟ್ ಮಾಡ್ಕೋಬೇಕು. ಯಾವುದಾದ್ರೂ ಶಾರ್ಪಾಗಿರೋ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಇನ್ಔಟ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಇದೇ ರೀತಿಯೇ ಇನ್ನೊಂದು ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ನಾನು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಒಂದು ಪಾರ್ಟನ್ನು ಮಾತ್ರ ತೋರಿಸ್ತಿದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಪಾರ್ಟನ್ನು ಕೂಡ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಬಿಡಿ. ಆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಐರನ್ ಮಾಡಿದ ನಂತರ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಎರಡೂ ಪಾರ್ಟ್ಸ್ನೂ ಕೂಡ ಇದೇ ರೀತಿಯೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಸುತ್ತಲೂ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಕೂಡ ಜಾಯಿನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡುವಾಗ ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಳ್ತಾ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ತುಂಬ ಜನ ವೀಡಿಯೋಸು ಸ್ವಲ್ಪ ಹೊಸೊಬ್ಬರು ವೀಡಿಯೋಸ್ ನೋಡಿದಾಗ ಸ್ವಲ್ಪ ನಮಗೆ ಫಾರ್ಮರ್ಸ್ ಎಲ್ಲ ಅರ್ಥ ಆಗ್ತಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಸೊ ಒಂದು 2-3 ಸಲ ವೀಡಿಯೋಸ್ ಅನ್ನೋದು ನೋಡಿದ್ಮೇಲೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಒಂದೇ ಸಲ ವೀಡಿಯೋನ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗದೇ ಇರ್ಬೋದು. ನೋಡಿ ಈಗ ನಾನು ಏನು ಕಟ್ ವರ್ಕ್ ಶೇಪ್ಸ್ ಇತ್ತು ಅದಕ್ಕೆಲ್ಲವೂ ಕೂಡ ನೀಟಾಗಿ ರೀತಿ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪಾರ್ಟಿಗೆ ಮಾತ್ರ ಯಾವ ರೀತಿ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಮಗೇನು ಆ ಕಟ್ ವರ್ಕ್ ಶೇಪ್ಸ್ ಇದೆಯೋ ಆ ಕಟ್ ವರ್ಕ್ ಶೇಪ್ಸ್ ಪ್ರಕಾರ ನಾವು ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಆಗಲೇ ಹೇಳಿದ್ದೀನಿ, ಲೇಸನ್ನು ಟೈಟಾಗಿ ಎಳೆದು ನಾವು ಅಟ್ಯಾಚ್ ಮಾಡೋದಕ್ಕೆ ಹೋಗಬಾರ್ದು. ಜೆಂಟಲಾಗಿ ಲೇಸ್ ಅನ್ನೋದು ಹೋಲ್ಡ್ ಮಾಡಿಕೊಂಡು ನೀಟಾಗಿ ನಿಧಾನಕ್ಕೆ ನಾವು ಆ ಶೇಪ್ಸ್ ಹೇಗಿದೆಯೋ ಹಾಗೆ ನೀಟಾಗಿ ನಾವು ಲೇಸ್ ಅನ್ನೋದು ಟರ್ನ್ ಮಾಡ್ಕೋಬೇಕಾಗುತ್ತೆ. ಆ ಕಟ್ ವರ್ಕ್ ಎಡ್ಜಸ್ ಬಂದಾಗ ಶೇಪ್ ಅನ್ನೋದು ನೀಟಾಗಿ ಬರಬೇಕು. ಸ್ವಲ್ಪ ಅಲ್ಲಿ ನಾವು ಲೇಸ್ ಅನ್ನೋದು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ಆ ಶಾರ್ಪ್ ಎಡ್ಜಸ್ ಹತ್ರ ನೀಟಾಗಿ ನಿಮಗೆ ಲೇಸ್ ಅನ್ನೋದು ಫೋಲ್ಡ್ ಆಗುತ್ತೆ.
ಈ ರೀತಿ ನಾವು ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಡಿ ಲೇಸ್ಗೆ. ಒಂದು ಸೈಡ್ ಸ್ಟಿಚ್ ಹಾಕಿದ್ದೀವಲ್ವಾ ಅಂತ ಅಂದ್ಕೊಂಡ್ರೆ ಇನ್ನೊಂದು ಸೈಡ್ ಲೇಸ್ ಅನ್ನೋದು ಮೇಲೆಗೆ ಎತ್ಕೊಂಡಂಗಿರುತ್ತೆ. ಅದಕ್ಕೆ ಕಂಪಲ್ಸರಿ 2 ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ಎಡ್ಜಸ್ಸಲ್ಲಿ. ಲೇಸ್ ಅಟ್ಯಾಚ್ ಮಾಡಿದ ನಂತರ ನಮಗೆ ಈ ನೆಕ್ ಶೇಪ್ ಅನ್ನೋದು ತುಂಬ ನೀಟಾಗಿ ಕಾಣಿಸ್ತಿದೆ ನೋಡಿ. ಈಗ ಕೆಳಗಡೆ ಪಟ್ಟಿ ಅನ್ನೋದು 2 ಇಂಚಸ್ ಪಟ್ಟಿ ಅನ್ನೋದು ನಾನು ಸಪ್ರೇಟಾಗಿ ಕಟ್ ಮಾಡಿದ್ದೀನಿ. ಆ ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಮಗೆ ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಅನ್ನೋದು ಬಂದಿತ್ತು. ಸೊ ಆ ಬಾರ್ಡರ್ನ ನಾನು 2 ಇಂಚಸ್ ಪಟ್ಟಿಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ 1/2 ಇಂಚು ಮಾರ್ಜಿನು ಮತ್ತು ಕೆಳಗಡೆ 1/2 ಇಂಚು ಮಾರ್ಜಿನ್ ಏನು ತೊಗೊಂಡಿದ್ದು ಆ ಮಾರ್ಜಿನ್ಗೆ ರೀತಿ ಸ್ಟಿಚ್ ಹಾಕ್ಕೊಂಡು ಸ್ಟ್ರೈಟಾಗಿ ಇದನ್ನು ಇನ್ನೌಟ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡಿಕೊಂಡು ಲೈನಿಂಗನ್ನು ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ. ನೀಟಾಗಿ ರೀತಿ ಇನ್ನೌಟ್ ಮಾಡ್ಕೋಬೇಕು. ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ 2 ಸೈಡು ಟ್ರಿಮ್ ಮಾಡ್ಕೊಬಿಡಿ. ಮಿಡ್ಲಿಗೆ ಇದನ್ನು ಫೋಲ್ಡ್ ಮಾಡಿಕೊಂಡು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿನ ಸ್ಟಿಚ್ ಮಾಡಬೇಕು. ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಸ್ಟಿಚ್ ಮಾಡೋ ವಿಡಿಯೋ ಅನ್ನೋದು ಕಟ್ ಆಗಿದೆ. ಈ ರೀತಿ ಈ 2 ಇಂಚಸ್ ಪಟ್ಟಿಗೆ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ 2 ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಚೆಕ್ ಮಾಡ್ಕೋಬೇಕು. ಅಂದರೆ ವೇಸ್ಟಲ್ಲಿ ನಮಗಿಲ್ಲಿ ಡಾಟ್ ಅನ್ನೋದು ಬರ್ತಾಯಿಲ್ಲ. ವೇಸ್ಟಲ್ಲಿ 4ನೇ 1 ಭಾಗ ಬರಬೇಕು. ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಇರಬೇಕು ನೋಡಿ. ಇವರ ವೇಸ್ಟ್ ಬಂದು 29 ಇಂಚಸ್ ಇದೆ. 29 ಡಿವೈಡೆಡ್ ಬೈ 4 ಮಾಡಿದ್ರೆ 7.25 ಬರುತ್ತೆ. 7.25ನ 7.25 ಪ್ಲಸ್ 2 ಇಂಚಸ್ ಮಾರ್ಜಿನ್ ಬರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈ ಪಟ್ಟಿ ಅನ್ನೋದು ಕೆಳಗಡೆ ನಾವು ಅಟ್ಯಾಚ್ ಮಾಡ್ಕೋಬೇಕು. 1/2 ಇಂಚು ಮಾರ್ಜಿನ್ಗೆ ಮೇಲ್ಗಡೆಗೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಎರಡೂ ಕೂಡ ನಾವು ರಫ್ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೇಮ್ ಇದೇ ರೀತಿಯೇ ಇನ್ನೊಂದು ಸೈಡ್ ಕೂಡ ನಾವು ಈ ಪೀಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದಿದ್ದು 2 ಇಂಚಸ್ ಪಟ್ಟಿ ಮಾತ್ರ ಬೇಕು ಬ್ಯಾಕ್ ಸೈಡಲ್ಲಿ ಅಂತ. ಸೊ 2 ಇಂಚಸ್ ಪಟ್ಟಿ ಮಾತ್ರ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಫ್ ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಮೇಲ್ಗಡೆ ಪ್ಲೇಸ್ ಮಾಡಿಕೊಂಡು ಈ ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ ಹಾಕ್ಕೋಬೇಕು ಮತ್ತು ಎಂಡಿಂಗಲ್ಲಿ ಕೂಡ ನೀಟಾಗಿ ರಫ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಕಂಪ್ಲೀಟ್ ಆಯಿತು. ಈಗ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕೂಡ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟ್ ಅನ್ನೋದು ಪ್ಲೇಸ್ ಮಾಡಬೇಕು. ನೋಡಿ ಲೇಸಲ್ಲಿ ನಮಗೆ ಸ್ಟೋನ್ ಚೈನ್ ಕೊಟ್ಟಿರೋದ್ರಿಂದ ಆ ಚೈನ್ ಅನ್ನೋದು ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನಾವಲ್ಲಿ 2-3 ಸಲ ರಫ್ ಸ್ಟಿಚ್ ಅನ್ನೋದು ಹಾಕೋವಾಗ ಸೂಜಿ ಕಟ್ಟಾಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚು ಈ ರೀತಿ ರಿಮೂವ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೆಕ್ ಸೈಡು ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಈಕ್ವಲಾಗಿ ಬರೋ ಥರ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೆಕ್ ಅನ್ನೋದು ಶೋಲ್ಡರ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಈಕ್ವಲಾಗಿ ಬರಬೇಕು. ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ ಎರಡೂ ಕೂಡ ಕಂಪಲ್ಸರಿ ನೆಕ್ ಸೈಡು ರಫ್ ಸ್ಟಿಚ್ ಹಾಕ್ಕೊಳ್ಳಿ. ಹಾಗೆ ಆರ್ಮೋಲ್ ಸೈಡು ಕೂಡ ರಫ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು.
ನೋಡಿ ಎರಡು ಈಕ್ವಲ್ ಆಗಿದೆ. ಈ ರೀತಿ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೇಮ್ ಇದೇ ರೀತಿಯೇ ಇನ್ನೊಂದು ಸೈಡು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ನೋಡಿ ಇಲ್ಲೂ ಅಷ್ಟೇ ನಮಗೇನು ಚೈನ್ ಲಿಂಕ್ ಕೊಟ್ಟಿದ್ದಾರೆ ಆ ಚೈನ್ ಲಿಂಕ್ ಅನ್ನೋದು ಕಟ್ ಮಾಡ್ತಾ ಇದ್ದೀನಿ ಒಂದು 1/2 ಇಂಚ್ ಮಾರ್ಜಿನ್ಗೆ. ನೀವು ಕಟಿಂಗ್ ಮಾಡುವಾಗ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ದೀನಿ ಅಂದರೆ ನಿಮಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಪರ್ಫೆಕ್ಟಾಗಿ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಪೇಪರ್ ಡ್ರಾಫ್ಟಿಂಗ್ ಕಂಪಲ್ಸರಿ ಮಾಡಿಕೊಂಡೇ ನೀವು ಮಧುಬಾಲ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ನೆಕ್ ಸೈಡ್ ಈಕ್ವಲ್ ಆಗಿ ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ ಇಟ್ಕೋಬೇಕು. ನೀಟಾಗಿ ಈ ರೀತಿ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಒಂದು ಸ್ಟಿಚ್ ಹಾಕಿದ ನಂತರ ಶೋಲ್ಡರ್ನ ಈ ರೀತಿ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕರೆಕ್ಟಾಗಿ ಬಂದಿದೆ ನೀವು ಇನ್ನೊಂದು ಸಲ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಬಂದಿದೆ ಮತ್ತೆ ಸ್ಟಿಚ್ ಅನ್ನೋದು ರಿಮೂವ್ ಮಾಡಿ ಮತ್ತೆ ಹೊಸದಾಗಿ ನೀವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಕಡೆ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಿದ್ದಾಯಿತು. ಈಗ ಸೈಡ್ ಸೀಮ್ ಲೈನು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಸೈಡ್ ಸೀಮ್ ಲೈನ್ ಚೆಕ್ ಮಾಡಿಕೊಂಡು ನಾವು ಫ್ರಂಟಲ್ಲಿ ವೇಸ್ಟ್ ಲೈನ್ಗೆ ಪಟ್ಟಿ ಅನ್ನೋದು ಕೊಡಬೇಕಾಗುತ್ತೆ. ನೋಡಿ ಫ್ರಂಟಲ್ಲಿ ವೇಸ್ಟ್ ಲೈನ್ ಪಟ್ಟಿ ಕೊಡೋದಕ್ಕೆ ಸ್ಟ್ರೈಟಾಗಿ 1.5 ಇಂಚ್ ಇರೋ ಥರ ಲೈನಿಂಗ್ ಪೀಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ಗೆ 1/4 ಇಂಚ್ ಮಾರ್ಜಿನ್ಗೆ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡೆ. ಈಗ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ವೇಸ್ಟ್ ಪಟ್ಟಿ ಅನ್ನೋದು ಫ್ರಂಟಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಇಂಚ್ ಮಾರ್ಜಿನ್ಗೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಮಗಿಲ್ಲಿ ಫ್ಯಾಬ್ರಿಕ್ 3 ಲೇಯರ್ಸ್ ಇರೋದ್ರಿಂದ ವಿ ಕಟ್ಟಲ್ಲಿ ಎಕ್ಸ್ಟ್ರಾ ಇರೋ ಮಾರ್ಜಿನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ರೀತಿ ಫೋಲ್ಡ್ ಮಾಡಿದಾಗ ನಿಮಗೆ ತುಂಬ ದಪ್ಪಕ್ಕೆ ಫೋಲ್ಡಿಂಗ್ ಅನ್ನೋದು ಕಾಣಿಸೋದಿಲ್ಲ. ಈ ರೀತಿ ವಿ ಕಟ್ಟಲ್ಲಿ ಮಾರ್ಜಿನ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ. ಈಗ ಲೈನಿಂಗನ್ನು ಈ ರೀತಿ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಇರೋ ಥರ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ಪಟ್ಟಿನ ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಟ್ಟಿ ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ರಫ್ ಸ್ಟಿಚ್ ಅನ್ನೋದೊಂದು ಹಾಕ್ಕೊಂಡು ನೀಟಾಗಿ ಎಮ್ಮಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಇನ್ನೂ ನೀಟಾಗಿ ಕಾಣಿಸುತ್ತೆ ನಿಮಗೆ. ಈಗ ಸೈಡ್ಸಲ್ಲಿ ಏನು ಎಕ್ಸ್ಟ್ರಾ ಇದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈಗ ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಒಂದು ಸಲ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ನಾವು ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎರಡು ಈಕ್ವಲ್ ಆಗಿ ಇದೆಯೋ ಇಲ್ವೋ ಅಂತ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಈ ರೀತಿ ಮೊದಲೇ ಚೆಕ್ ಮಾಡ್ಕೊಳ್ದಿರೋ ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಿದ್ದೀರಂದರೆ ನಿಮಗೆ ಫಿಟ್ಟಿಂಗ್ ಲೈನ್ ಸ್ಟಿಚ್ ಹಾಕೋವಾಗ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಹಾಗೆ ಸ್ಲೀವ್ಸ್ ಹತ್ರ ಪ್ಲಸ್ ಮಾರ್ಕ್ ಅನ್ನೋದು ಕೂಡ ಸರಿಯಾಗಿ ಬರೋದಿಲ್ಲ. ನೋಡಿ ಸ್ಲೀವ್ಸ್ ಅನ್ನೋದು ಶೋಲ್ಡರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ಪಾಯಿಂಟ್ ಹತ್ತಿರ ನೀಟಾಗಿ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊತ ಬರಬೇಕು. ಸ್ಲೀವ್ಸನ್ನು ಅಟ್ಯಾಚ್ ಮಾಡೋವಾಗೂ ಅಷ್ಟೇ ಕ್ಲಾತನ್ನು ಎಳೆದು ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡೋದಕ್ಕೆ ಹೋಗಬಾರ್ದು. ಒಂದ್ರ ಮೇಲೆ ಒಂದು ನೀಟಾಗಿ ಪ್ಲೇಸ್ ಮಾಡಿಕೊಂಡು ನಿಧಾನಕ್ಕೆ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನಾವೇನು ಹಾರ್ಮೋಲಲ್ಲಿ ಮಾರ್ಜಿನ ಎಷ್ಟು ತೊಗೊಂಡಿರ್ತೀವಿ ಅಂದರೆ ಅರ್ಧ ಇಂಚು ಮಾರ್ಜಿನ್ ತೊಗೊಂಡಿದ್ರೆ ಅರ್ಧ ಇಂಚು ಅಥವಾ ಅರ್ಧ ಇಂಚಿಗೆ ಕಡಿಮೆ ಮಾರ್ಜಿನ್ ತೊಗೊಂಡಿದ್ರೆ ಅಷ್ಟಕ್ಕೆ ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಎರಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಓವರ್ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ವೇಸ್ಟ್ ಲೈನು ಮತ್ತು ಫ್ರಂಟ್ ವೇಸ್ಟ್ ಲೈನ್ ಎರಡು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ಗೆ ಸ್ಟ್ರೈಟಾಗಿ ಈ ರೀತಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬ್ಯಾಕ್ ಆರ್ಮೋಲು ಮತ್ತು ಫ್ರಂಟ್ ಆರ್ಮೋಲು ಎರಡು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಒಂದು ಗುಂಡ್ಪಿನ್ ಅನ್ನೋದು ಸೆಕ್ಯೂರ್ ಮಾಡ್ಕೋಬೇಕು. ಮೇಲ್ಗಡೆ ಸ್ಲೀವ್ಸ್ ಅನ್ನೋದು ಎರಡು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಫೋಲ್ಡಿಂಗಲ್ಲಿ ಕಸ್ಟಮರ್ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಸ್ಲೀವ್ಸ್ ಲೂಸ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಫಿಟ್ಟಿಂಗ್ ಲೈನ್ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ರಫ್ ಸ್ಟಿಚ್ ಹಾಕ್ಕೊಂಡು ನಾವೇನು 2 ಇಂಚಸ್ ಮಾರ್ಜಿನ್ ಅನ್ನೋದು ತೊಗೊಂಡಿರ್ತೀವೋ ಆ 2 ಇಂಚಸ್ ಮಾರ್ಜಿನ್ಗೆ ನೀಟಾಗಿ ನಾವು ಸ್ಟಿಚ್ ಅನ್ನೋದು ಹಾಕ್ಕೊತ ಬರಬೇಕು. ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಲೆಂತ್ ಆಲ್ರೆಡಿ ಜಾಸ್ತಿ ಆಗಿದೆ ಅಂತ ನಾನು ಒಂದು ಸೈಡ್ ಮಾತ್ರ ಫಿಟ್ಟಿಂಗ್ ಲೈನ್ ಸ್ಟಿಚ್ ಹಾಕೊಳ್ಳೋದು ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಮೆಥಡಲ್ಲೇ ಇನ್ನೊಂದು ಸೈಡ್ ಕೂಡ ನೀವು ಸೈಡ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು.
ಎರಡೂ ಸೈಡ್ ಜಾಯಿಂಟ್ಸನ್ನು ಮಾಡ್ಕೊಂಡಿದ ನಂತರ ಫೈನಲ್ ಆಗಿ ಬ್ಲೌಸ್ ಅನ್ನೋದು ಯಾವ ರೀತಿ ಟರ್ನ್ ಔಟ್ ಆಗಿದೆ ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಯೂಸ್ಫುಲ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೋಡಿ, ಫೈನಲ್ ಆಗಿ ನಮಗೆ ಬ್ಲೌಸ್ ಅನ್ನೋದು ಈ ರೀತಿ ಕಾಣಿಸ್ತಿದೆ, ಔಟ್ಲುಕ್ ಅನ್ನೋದು. ಮಧುಬಾಲ ಬ್ಲೌಸ್ಗೆ ಕಪ್ಸ್ ಯೂಸ್ ಮಾಡಿ ಸ್ಟಿಚ್ ಮಾಡಿದ್ರೇ ನಿಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ವಿತೌಟ್ ಕಪ್ಸು ಫಿಟ್ಟಿಂಗ್ ಬರುತ್ತೆ, ಬಟ್ ಕಪ್ಸ್ ಹಾಕಿದ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಲೇಸ್ ಯೂಸ್ ಮಾಡಿರೋದ್ರಿಂದ ಬ್ಲೌಸ್ಗೆ ಲುಕ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸ್ತಿದೆ. ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.